ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ಆರಂಭ ಆಗಿ 6 ಗಂಟೆಗಳು ಕಳೆದಿವೆ. ಈಗಾಗಲೇ 1 ಗಂಟೆಯ ಸಮಯ, ಸಾಯಂಕಾಲ 6 ಗಂಟೆ ತನಕನೂ ಕೂಡ ಟೈಮ್ ಇರುತ್ತೆ. ಈಗಾಗಲೇ ಮತದಾನ ಚುರುಕನ್ನು ಪಡ್ಕೊಳ್ತಾ ಇದೆ. ಮತದಾನ ಅಂತ್ಯವಾಗೋದಕ್ಕೆ ಇನ್ನು ಕೇವಲ 5 ಗಂಟೆಗಳು ಬಾಕಿ ಇವೆ. ಐದು ಗಂಟೆಗಳು ಬಾಕಿ ಉಳಿದಿದೆ. ಅಂದರೆ 6 ಗಂಟೆ, ಸಾಯಂಕಾಲ 6 ಗಂಟೆ ತನಕನೂ ನೀವು ಮತವನ್ನು ಹಾಕಬಹುದು. 5 ಗಂಟೆ 58 ನಿಮಿಷಕ್ಕೆ ಹೋದರೂ ಆಗುತ್ತೆ. ದರ್ಶನ್ ಬಂದಿದ್ದಾರೆ. ಎಸ್, ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ದರ್ಶನ್ RR ನಗರ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಅವರ ಮನೆ. ಸೊ ದರ್ಶನ್ ಅಲ್ಲೇ ಅವರ ಮತಗಟ್ಟೆ ಎಲ್ಲಿದೆ ಅಂತ ನೋಡಿ ಅಲ್ಲಿಗೆ ಆಗಮಿಸಿದ್ದಾರೆ. ಅವರು ಕೂಡ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಎಂದಿನಂತೆ ಸರತಿ ಸಾಲಿನಲ್ಲಿ ನಿಂತು VIP ಬಂದ್ರಪ್ಪ ಅಂತ ಅವ್ರನ್ನ ಫಸ್ಟ್ ಕರ್ಕೊಂಡೋಗಿ ಓಟ್ ಹಾಕ್ಸೋದಲ್ಲ. ಅವರು ಮತ್ತು ಅವ್ರ ಹೆಂಡತಿ ಇಬ್ಬರು ಕೂಡ ಬಂದಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ಜನಸಾಮಾನ್ಯರ ರೀತಿಯಲ್ಲೇ ಕ್ಯೂನಲ್ಲಿ ನಿಂತು ಓಟನ್ನು ಹಾಕ್ತಾ ಇದ್ದಾರೆ. ದರ್ಶನ್ ಅವರು ಬಂದು ಹೋದರು, ಕಿಚ್ಚ ಸುದೀಪ್ ಅವರು ಬಂದಾಯಿತು, ಡಾಕ್ಟರ್ ರಾಜ್ ಕುಟುಂಬ ಬಂತು, ರಕ್ಷಿತ್ ಶೆಟ್ಟಿ ಅವರು ಬಂದರು, ಗಣೇಶ್ ಆಯಿತು, ಎಲ್ಲ ಬಹುತೇಕ ಆಲ್ಮೋಸ್ಟ್ ಆಲ್ ಯಶವಂತ್ ಬರಬೇಕು ಅಂತ ಅನಿಸುತ್ತೆ. ಓಕೆ, ಬಟ್ ಸ್ಟಿಲ್ ಇವೆಲ್ಲರೂ ಕೂಡ ಚಿತ್ರರಂಗದ ದೊಡ್ಡ ದೊಡ್ಡ ನಟರು ನಟಿಯರು ಎಲ್ಲರೂ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. ಬೆಳಗ್ಗೆ 7 ಗಂಟೆಗೆ ಆರಂಭವಾದಂತಹ ಮತದಾನ ಪ್ರಕ್ರಿಯೆ ಈಗ 1 ಗಂಟೆ ಈಗ ಬಿರುಸನ್ನು ಪಡ್ಕೋತಾ ಇದೆ. ಇನ್ನೊಂದು 1/4 ಗಂಟೆನಲ್ಲಿ ಮತ್ತೊಂದು ಶೇಕಡಾವಾರು ಮತದಾನ ಬರುತ್ತೆ, ಅಪ್ಡೇಟ್ ಬರುತ್ತೆ. 11 ಗಂಟೆಗೆ ಬಂದಿತ್ತು. 11 ಗಂಟೆಗೆ 22.34% ವೋಟಿಂಗ್ ಆಗಿತ್ತು ಆವ್ರೇಜ್ ಕರ್ನಾಟಕ, ಅಂದರೆ 14 ಕ್ಷೇತ್ರಗಳ ಸರಾಸರಿ. ಈಗ 1 ಗಂಟೆಗೆ ಬರ್ತಕ್ಕಂಥದ್ದು ನೋಡೋಣ, ಎಕ್ಸ್ಪೆಕ್ಟೇಷನ್ ಅದು 35% ಆದರೂ ಆಗಿರುತ್ತೆ ಅಂತ, ಒಂದು 15% ಜಂಪ್ ಆಗಬೇಕು ಅಂತ ನಮ್ಮ ಲೆಕ್ಕಾಚಾರ. ಬಟ್ ನೋಡೋಣ ಸರ್, ತಲೆ ಇರೋರು, ಬುದ್ಧಿ ಇರೋರು, ದೇಶದ ಮೇಲೆ ಪ್ರೀತಿ ಇರೋರು, ರಾಜ್ಯದ ಮೇಲೆ ಪ್ರೀತಿ ಇರೋರು, ಮತ್ತೆ ನಾಡಿನ ಮೇಲೆ ಇರೋರು, ತಮ್ಮ ಮೇಲೆ ಇರೋರು ಎಲ್ಲರೂ ಬಂದು ಓಟ್ ಹಾಕ್ತಾ ಇದ್ದಾರೆ. ಮಿಕ್ಕಿದವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಎಷ್ಟು ಯಾರು ರಿಕ್ವೆಸ್ಟ್ ಮಾಡಿದ್ರು ಬಂದು ಹಾಕಲ್ಲ ಅಂದಾಗ ಏನ್ ಮಾಡೋಕ್ಕಾಗುತ್ತೆ? ಇವಾಗ ರೆಸ್ಪಾನ್ಸಿಬಿಲಿಟಿ ಪ್ರೀತಿ ಇರೋರು, ಅಕಸ್ಮಾತ್ ಮಾಡಬೇಕು ಅಂತ ಅನ್ನಿಸಿದವರು ಬಂದು ಮಾಡ್ತಾ ಇದ್ದಾರೆ. ಸೊ ನಾನು ಹೇಳೋದು, ಮಾಡೋಕ್ಕಾಗದೇ ಇರೋರಿಗೆ ನಾವು ರಿಕ್ವೆಸ್ಟ್ ಮಾಡಿ ಇಷ್ಟು ವರ್ಷದಿಂದ ಎಲ್ಲರೂ ಅದೇ ತಾನೇ ಮಾಡ್ತಾರೆ. ಎಲ್ಲರೂ ಹೇಳ್ತಾನೆ ಇರ್ತಾರೆ, ಕೆಲವರು ಅಲ್ಲೇ ಕೂತಿರ್ತಾರೆ, ಅಂದಾಗ ಏನು ಮಾಡೋಕ್ಕಾಗಲ್ಲ. ಸೊ ಐ ಥಿಂಕ್ ಯಾರು ಬರ್ತಾ ಇಲ್ವೋ ಓಟ್ ಹಾಕೋಕ್ಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಯಾರು ಬರ್ತಾ ಇದ್ದಾರೋ ಅವ್ರ ಬಗ್ಗೆ ಗಮನ ಕೊಡೋಣ. ಯಾಕಂದ್ರೆ ಒಳ್ಳೇದಾದ್ರೆ ಮನೇಲಿ ಕೂತಿರೋರ್ಗೂ ಆಗ್ತಾ ಇದೆಯಲ್ಲ, ಓಟ್ ಹಾಕದೇ ಇರೋರ್ಗೂ ಆಗ್ತಾ ಇದೆಯಲ್ಲ, ಅನುಭವಿಸ್ಲಿಕ್ಕೆ